ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಗುರುಜಿ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ಅಮ್ಮ, ಗುರುಜಿ ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ಹೇಳಿಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ, ಸರಿಯಾಗಿ ಮಾತಾಡಿಮ್ಮ. ಹಲೋ ಗುರುಜಿ, ಮಗನ ಬಗ್ಗೆ ಕೇಳಬೇಕು ಗುರುಜಿ. ಹಾಂ, ಏನು ಮಾಡ್ತಾ ಇದ್ದ ನಮ್ಮ ಮಗ? ಮಗನಿಗೆ 23 ವರ್ಷ. ಹಾಂ, ಮಗನಿಗೆ 23 ವರ್ಷ ಗುರುಜಿ. ಹಾಂ, ಅವನು ಇಲ್ಲಿ ಏನು ಹೇಳದೇ ಇಲ್ಲ ಗುರುಜಿ, ಹೇಳದ್ ಮಾತು ಕೇಳ್ತಾ ಇಲ್ಲ. ಹಾಂ, ಅವ್ನು ಯಾವ ಕೆಲಸ ಮಾಡಿದ್ರು ಮುಂದರಿತಾ ಇಲ್ಲ. ಏನು ಡೇಟ್ ಆಫ್ ಬರ್ತ್ ಅಮ್ಮ ಒಂದು? ಡೇಟ್ ಆಫ್ ಬರ್ತ್ 23/3/2000 ಗುರುಜಿ. ಹ್ಞೂ. ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸಿ ಅಮ್ಮ. ಪ್ರತಿ ಶನಿವಾರಗಳು ಪ್ರಾರ್ಥನೆ ಮಾಡಿ, ನೀವು ಫಸ್ಟು ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ 9 ರೂಪಾಯಿಗಳನ್ನು ಇಟ್ಟು, ಅಪ್ಪ ಅವನನ್ನು ಕರೆಸ್ಕೊಂಡು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಬರೋ ಭಾರ ನಿಂದು ಅಂತ ಆಂಜನೇಯನ ಕೇಳ್ಕೊಳ್ಳಿ ಮನೆಯಲ್ಲಿ. ಆನಂತರ ಪ್ರತಿ ಶನಿವಾರ ಅವನೇ ಹೋಗಿ ಬಂದರೆ ತುಂಬ ಒಳ್ಳೆಯದು. ಅವನು ಹೋಗ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತೀರ್ಥವನ್ನು ತಂದು ಅವನಿಗೆ ಆಹಾರದಲ್ಲಿ ಸೇರಿಸಿ ಕೊಡ್ತಾ ಬನ್ನಿ ತಾಯಿ. ಆಂಜನೇಯ ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನೆ, ಹಾಗೆ ಅವನಿಗಿರೋಂತಹ ಒಂದು ಆಲಸ್ಯತನವನ್ನು ದೂರ ಮಾಡ್ತಾನೆ ತಾಯಿ. ಒಳ್ಳೆಯದಾಗಲಿ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಏನ್ ಗುರುಜಿ, ನಮ್ಮ ಅಕ್ಕಗೆ ಆರಾಮೇ ಇರಲ್ಲ ಗುರುಜಿ. ವಾತಾವರಣದಿಂದ ಎದ್ದೇಳಕ್ ಬರಲ್ಲ, ಕೂಡಕ್ ಬರಲ್ಲ ಗುರುಜಿ, ಮೊಕ್ಕೊಂಡ್ಬಿಡ್ತಾವ. ಎಷ್ಟು ವಯಸ್ಸಮ್ಮ? ಅದೇ ಕೇಳಕ್ ಗುರುಜಿ. ವಯಸ್ಸೆಷ್ಟಮ್ಮ? 65 ಗುರುಜಿ. ವಯೋಧರ್ಮದ ಕಾಯಿಲೆಗಳು ಬಂದಿದೆ, ಆತಂಕ ಪಡೋದೇನು ಬೇಡ. ಆವಾಗವಾಗ ಗಂಗಾ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಬಿಸಿ ನೀರನ್ನು ಕೊಡ್ತಾ ಬನ್ನಿ. ಹಾಗೆ ದತ್ತಾತ್ರೇಯರ ಒಂದು ಸ್ಥಾನದಲ್ಲಿ ಜೇನುತುಪ್ಪದ ಅಭಿಷೇಕ ಮಾಡಿಸ್ಕೊಂಡು ಆ ತೀರ್ಥವನ್ನು ತೊಗೊಂಡು ಹೋಗಿ ಕೊಡಿತಾಯಿ. ಒಳ್ಳೆಯದಾಗತ್ತೆ. ಒಳ್ಳೆಯದಾಗ್ಲಮ್ಮ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ನಮಸ್ತೆ. ನಮಸ್ತೆಪ್ಪ, ಹೇಳಿ. ಹಲೋ ಹಲೋ, ನಮಸ್ತೆ, ಹೇಳಿಪ್ಪ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ ಸರ್, ನಾವು ಹೊರಗಿರೋದು. ಹೇಳಿಪ್ಪ, ಏನು ಕೇಳಬೇಕಾಗಿತ್ತು? ನಮ್ದು ವಿಜಯಪುರಲ್ಲಿ ಸಿಂದಗಿ ತಾಲೂಕು ನಮ್ದು. ನನ್ನ ಹೆಸರು ಬಿಟ್ಟ ಹಾಂ, ತಪ್ತಾ ಇದೆ. ಅಂದ್ರೆ ಆರೋಗ್ಯ ಅಂದ್ರೆ ಏನು ದೊಡ್ಡ ಸಮಸ್ಯೆ ಇಲ್ಲ, ಬರೀ ಚಳಿ, ಜ್ವರ, ತಲಿ ಈ ತರ. ಆದ್ರೆ ಒಬ್ರಿಗೆ ಆದ್ಮೇಲೆ ಒಬ್ರಿಗೆ ತರ ಆಗ್ತಾ ಇದೆ. ಅದಕ್ಕೆ ಏನು ಮನೆಯಲ್ಲಿ ದೃಷ್ಟಿಯ ದೋಷ ಆಗಿರೋ ಅಂತ ಕಾಣ್ತಾ ಇದೆ. ನಾಳೆ ಗುರುವಾರ ಸಂಧ್ಯಾಕಾಲ 6:30-7 ಗಂಟೆ ಮೇಲೆ ಮನೆ ಮುಂದೆ ಮನೆಗೆ ಇಳಿ ತೆಗೆದು ನಿಂಬೆಹಣ್ಣನ್ನು ತುಳಿದು ಬಿಡಿಯಪ್ಪ ಮನೆ ಮುಂದೆ. ಹಾಗೆ ತೆಂಗಿನಕಾಯಿಯಿಂದ ದೃಷ್ಟಿ ತೆಗೆದು ತೆಂಗಿನಕಾಯಿನೂ ಕೂಡ ಮನೆಗೆ ಒಡೆದು ಹಾಕಿ. ಖಂಡಿತವಾಗ್ಲೂ ಈ ಸಮಸ್ಯೆಗಳು ದೃಷ್ಟಿ ದೋಷದಿಂದ ಬರ್ತಾ ಇರೋವಂಥದ್ದು ಪರಿಹಾರ ಆಗುತ್ತೆ. ಏನು ಆತಂಕ ಪಡಬೇಡಿ, ಒಳ್ಳೆಯದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿಪ್ಪ. ಸರ್ ಅದೇ ನಮ್ಮ ಮಗ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಇದ್ದಾನೆ ಸರ್. ಸ್ವಲ್ಪ ಅವನಿಗೆ ಏನು ಓದ್ತಾ ಇದ್ದಾನಪ್ಪ? PUC ಓದ್ತಾ ಇದ್ದಾನೆ ಸರ್. PUC ಓದ್ತಾ ಇದ್ದಾನೆ. ದತ್ತಪೀಠಕ್ಕೆ ಬಂದು ಅಲ್ಲಿ ದತ್ತಾತ್ರೇಯರಿಗೆ ಜೇನುತುಪ್ಪ ಅಭಿಷೇಕ ಮಾಡಿಸಿ ತೀರ್ಥ ಸ್ನಾನ ಮಾಡಿಸಿ ಆ ಜೇನುತುಪ್ಪವನ್ನು ನಾಲಿಗೆ ಮೇಲೆ ಬರಿತೀನಪ್ಪ. ಜೇನುತುಪ್ಪದಿಂದ ನಾಲಿಗೆ ಮೇಲೆ ಬರೆದು ಮಗುಗೆ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಒಳ್ಳೆಯದಾಗತ್ತೆ. ಒಂದು ಭಾನುವಾರ ಕರ್ಕೊಂಡು ಬನ್ನಿಪ್ಪ, ಖಂಡಿತ ಒಳ್ಳೆಯದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿಮ್ಮ, ಏನು ಕೇಳಬೇಕಾಗಿತ್ತು? ಹಿಂಗೆ ಹೇಳಿದ ಮಾತು ಕೇಳ್ತಾ ಇಲ್ಲ, ಯಾಕೋ ಟೈಮೇ ಸರಿ ಇಲ್ಲ ಗುರುಜಿ. ಯಾವಾಗ್ಲೂ ಹುಷಾರಿಲ್ಲ ಅಂತ ಮಲಗ್ತಾನೆ. ಏನು ಟೈಮ್ ಇದು? ಡೇಟ್ ಆಫ್ ಬರ್ತ್ ಏನು? 11/12/1992 ಗುರುಜಿ. ಎಲ್ಲಾದರೂ ಬಿದ್ದಿದ್ನಾ? ಬಿದ್ದವನೇನೋ ಗೊತ್ತಿಲ್ಲ ಗುರುಜಿ, ಹೇಳಲ್ಲ ಅವನು. ಅರಿಶಿನದ ನೀರನ್ನ, ಅರಿಶಿನ ಸುಣ್ಣ ಬೆರೆಸಿ ನೀರನ್ನು ದೃಷ್ಟಿ ತೆಗೆದುಬಿಟ್ಟು ದೂರವಾಗಿ ಚೆಲ್ಲಿ. ನಾಳೆ ಗುರುವಾರ ಸಂಧ್ಯಾಕಾಲ 7 ಗಂಟೆ ಮೇಲೆ ಅವನನ್ನು ನಿಲ್ಲಿಸಿ ಮನೆ ಒಳಗಡೆ, ಮನೆ ಬಾಗಿಲು ಒಳಗಡೆ ನಿಲ್ಲಿಸಿ ದೃಷ್ಟಿ ತೆಗಿರಿ. ಆಮೇಲೆ ಅದನ್ನು 3 ಸಲ ಅವನ ಕೈಲಿ ದಾಟಿಸ್ಬಿಟ್ಟು ತೊಗೊಂಡು ಹೋಗಿ ದೂರ ಚೆಲ್ಬಿಟ್ಟು ಬನ್ನಿ. ಅನುಕೂಲ ಆಗುತ್ತೆ. ಸ್ವಲ್ಪ ಮೀಸೆ ಬರೋನಿಗೆ ದೇಶ ಕಾಣೋದು ಅಂತಾರಲ್ಲ, ಆ ರೀತಿ ಆಗ್ತಾ ಇದೆ. ಸರಿ ಹೋಗುತ್ತೆ, ಏನು ಆತಂಕ ಪಡಬೇಡಿ.
ಒಳ್ಳೇದಾಗ್ಲಿಮ್ಮ. ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ ಹಲೋ ಹೇಳಿಮ್ಮ. ಗುರುಗಳೇ, ನಾವು ನಮಸ್ತೆ ಗುರುಗಳೇ. ನಮಸ್ತೆ ಹೇಳಿಮ್ಮ. ನಾನು ನಮ್ಮ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು. ತಮ್ಮನಿಗೆ ಬಸವರಾಜ್ ಹೆಸರು. ಹಾಂ, ಅಲ್ಲೇ 30 ವರ್ಷ, ಮದುವೆ ಹೆಣ್ಣು ಎಲ್ಲೂ ಸೆಟ್ ಆಗ್ತಾ ಇಲ್ಲ ಗುರುಜಿ. ಎಲ್ಲಿ ಇರೋದಮ್ಮ ನೀವು? ನಾವು ಬೆಂಗಳೂರಲ್ಲೇ ಲಗ್ಗೆರೆ ಬಿಡ್ತು. ನಮ್ಮ ತಮ್ಮ ದಾವಣಗೆರೆ ಜಿಲ್ಲೆಗಿರೋದು ಗುರುಗಳೇ. ಕರ್ಕೊಂಡು ಬನ್ನಿ ತಾಯಿ. 3 ಭಾನುವಾರ ಇಲ್ಲಿಗೆ ಬರಕ್ಕೆ ಹೇಳಿಮ್ಮ. ಬಂದು ದತ್ತಾತ್ರೇಯರಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ, ಅಲ್ಲಿ ತೊಟ್ಲು ಸೇವೆ ಮಾಡಲಿ, ಖಂಡಿತ ಅನುಕೂಲ ಆಗತ್ತಮ್ಮ. ಅತಿ ಶೀಘ್ರವಾಗಿ ಮದುವೆ ಆಗತ್ತೆ, ಆತಂಕ ಪಡೋದು ಬೇಡ. ಒಳ್ಳೇದಾಗ್ಲಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.